ಹಲೋ, ಇವತ್ತು ಒಂದು ವೆರಿ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ ರಾಗಿ. ಇದರಿಂದ ಒಂದು ಯಮ್ಮಿ ಸ್ವೀಟ್ ಮಾಡ್ತಾ ಇದ್ದಾರೆ. ಸ್ವೀಟ್ ಹೆಸರು ಅಮೃತ್ ಫಲ. ಓಕೆ ಅಮ್ಮ, ರೆಡಿ? ಈ ರಾಗಿನ ಒಂದು ಕಪ್ ರಾಗಿ ತಗೊಂಡಿರೋದು. ಇದು ಸುಮ್ಮನೆ ತೆನೆಯಿಂದ ಬಿಡಿಸಿ ಒಣಗಿಸಿರೋ ರಾಗಿ ಅಷ್ಟೇ, ಏನು ಪ್ರೊಸೆಸ್ ಆಗಿಲ್ಲ, ಕ್ಲೀನ್ ಮಾಡಿರೋದಷ್ಟೇ ಅದು. ಓಕೆ. ಈ ಕಪ್ಪಷ್ಟು ಒಂದು ಕಪ್ಪು ರಾಗಿ ತಗೊಂಡಿದ್ದೀವಿ. ಇವಾಗ ಆ ರಾಗಿನ ಒಂದು 5 hours ನೆನೆ ಹಾಕಿದ್ದೀವಿ. ಇದನ್ನು ಓಕೆ, ನೆನೆ ಹಾಕಿರೋದು ಅದು. ಇವಾಗ ತೊಳ್ಕೊಂಡು ನೆನೆ ಹಾಕಿರೋದು. ಚೆನ್ನಾಗಿ 2-3 ಸಲ ತೊಳಿಬೇಕು. ನಂತರ ನೆನೆ ಹಾಕಬೇಕು. ಆಮೇಲೆ ನೆಂದ ನಂತರ ಒಂದ್ಸಲ ತೊಳೆದು ಇವಾಗ ಪ್ರಿಸರ್ವ್ ಆಗಿ ಇಟ್ಕೊಂಡಿದ್ದೀನಿ. ಈಗ ಎಷ್ಟು ಅವರ್ಸು? 4-5 ತಾಸು ಮಾಡ್ಬೋದು. ಇನ್ನೂ ಹೆಚ್ಚಿಗಿದ್ರೂ ಏನೂ ಚಿಂತಿಲ್ಲ, ಚೆನ್ನಾಗಿ ನುಣ್ಣಗಾಗುತ್ತವೆ. ನಾರ್ಮಲ್ ವಾಟರ್ ಅಲ್ಲ, ಬಿಸಿನೀರಲ್ಲ? ನಾರ್ಮಲ್ ವಾಟರು. ಓಕೆ. ಇದು ತಲೆ ಸವರಿ ರಾಗಿ ಹಾಕ್ಕೊಂಡಿರೋದ್ರಿಂದ ಈ ಕೊಬ್ಬರಿ ಒಂದು ಅರ್ಧ ಬಟ್ಲು ಹಾಕಿದ್ದೀನಿ, ಒಂದು 8-10 ಗೋಡಂಬಿ, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ಇನ್ನೊಂದು ಅರ್ಧ ಸ್ಪೂನಷ್ಟು ಅದರೊಳಗೆ ಮಿಕ್ಸ್ ಮಾಡಲಿಕ್ಕೆ, ಪಾಕ ಬಂದಾಗ ಮಿಕ್ಸ್ ಮಾಡಲಿಕ್ಕೆ. ಇದು ಗಸಗಸೆ. ಇದು 1 ಕಪ್ಪಷ್ಟು ತಲೆ ಸವರಿ ಹಾಕೋದು ಇದಕ್ಕೆ ರಾಗಿಗೆ. ಈ ಎಕ್ಸ್ಟ್ರಾ ಕೊಬ್ಬರಿ ಇರೋದ್ರಿಂದ ಗೋಪುರವಾಗಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿದ್ದೀವಿ. ಓಕೆ. ಇವಾಗ ಈ ಬೆಲ್ಲನ ಇದರಲ್ಲಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಳ್ಳೋಣ. ಮಣ್ಣಿರುತ್ತೆ ಎಲ್ಲನೂ, ಮಣ್ಣು ಸೋಯಿಸ್ಲಿಕ್ಕೆ ನೀರು ಹಾಕಿ ಕರಗಿಸ್ಕೊಳ್ಳೋದು. ಇವಾಗ ಅಳತೆ ಪ್ರಕಾರ 5 ಗ್ಲಾಸ್ ನೀರು ತೊಗೊಂಡಿದ್ವಲ್ಲ, 5 ಕಪ್ಪಷ್ಟು ಅದರಲ್ಲೇ ತೊಗೋಬೇಕು. ಸೊ ಈ ಕಪ್ಪಲ್ಲಿ 5 ಕಪ್ಪು ಇದು. ಅದರಲ್ಲಿ ಇವಾಗ ಬೆಲ್ಲಕ್ಕೆ ಹಾಕಿ ಸೋಯಿಸ್ಕೋತೀಯಾ? ಸೋಯಿಸಿ ಆಮೇಲೆ ಪಾಕ ಇಡಿ. ಬಟ್ ಇದೇ ನೀರು ಯೂಸ್ ಮಾಡಿದ್ರೆ ಮೆಜರ್ಮೆಂಟ್ ಕಮ್ಮಿ ಆಗಲ್ವಾ? ಆಗಲ್ಲ, ಒಟ್ಟಾರೆ ಲೆಕ್ಕ. ಮತ್ತೆ ಇದು ಪಾಕದ ಅದಕ್ಕೆ ಹೋಗುತ್ತಲ್ಲ ನೀರು. ಓಕೆ ಓಕೆ, ರೆಡಿ. ಸೊ ಇದು ಫ್ಲೇಮ್ ಹಾಕಿ ಕರಗಕ್ಕೆ ಶುರು ಆಗಿದೆ. ಮೀನ್ ವೈಲ್ ಏನು ಮಾಡ್ಕೊತಿದ್ಯಮ್ಮ? ಇವಾಗ ಅದು ಕರಗೋ ಅಷ್ಟರಲ್ಲಿ ಇದು ನೀರೆಲ್ಲ ಸೋಯಿಸ್ಬಿಟ್ಟು ನಾವು ಈ ರಾಗಿನ ರುಬ್ಕೊಂತ ಹೋಗೋಣ. ಈ ನೀರು ಮೆಜರ್ಮೆಂಟ್ಗೆ ಇಲ್ವಲ್ಲ, ಮುಳುಗಿರೋ ನೀರು ಅಷ್ಟೇ. ವೇಸ್ಟ್. ಓಕೆ. ಫಿಲ್ಟ್ರಲ್ಲಿ ಸೋಯಿಸ್ಕೋಬೋದಲ್ಲ, ಮತ್ತಷ್ಟು ಬೇಬಿ ರಾಗಿ ಎಲ್ಲ ಓಡೋಗ್ಬಿಡುತ್ತೆ. ಅದು ಬೇಬಿ ರಾಗಿ ಅಲ್ಲ, ಅದು ಪೊಳ್ಳು ಮೇಲೆ ಧೂಳಿರುತ್ತೆ, ಎಷ್ಟು ಮಾಡಿದ್ರೂ ಆ ಥರ ಬರುತ್ತೆ. ಓಕೆ ಓಕೆ. ನಾನು ಲಕ್ಕೀಲಿ ಇವತ್ತು ಬೆಂಗಳೂರಲ್ಲಿ ಅವೈಲೇಬಲ್ ಇದ್ದೀನಿ. ಇವತ್ತು ನಮ್ಮಮ್ಮ ಲಕ್ಕೀಲಿ ಒಂದು ನ್ಯೂ ಡಿಶ್ ಮಾಡ್ತಿದ್ದಾರೆ. ನಮ್ಮ ಬ್ಯಾಂಕ್ ಆಫ್ ವೀಡಿಯೋಸ್ಗೆ ಇದೊಂದು ವೆರಿ ಇಂಪಾರ್ಟೆಂಟ್ ಎಂಟ್ರಿ. ಮಮ್ಮ, ನೀನು ಎಲ್ಲಿ ಕಲ್ತಿದ್ದು? ಅಮ್ಮ ಅವ್ರು ಮಾಡೋದ್ರಿಂದ. ಏನೇನು? ನಮ್ಮ ಅಜ್ಜಿ ನಮ್ಮ ಅಮ್ಮ ಅವ್ರು ಮಾಡೋದ್ರಿಂದ ನೋಡಿ ಕಲ್ತು. ಓಕೆ. ಕೈ ಆಡಿಸ್ಬೇಕಾ? ತಳ ಹತ್ತು ಬಿಡತ್ತಿಲ್ಲ ಅಂದರೆ. ಇವಾಗ ಫಸ್ಟು ರಾಗಿ ರುಬ್ಬೋದು ಬೇಡ, ಗೋಡಂಬಿ ಮತ್ತೆ ಕೊಬ್ಬರಿ, ಒಂದು ಸ್ಪೂನಷ್ಟು ಗಸಗಸೆ ರುಬ್ಕೊಳ್ಳೋಣ ಫಸ್ಟ್. ಆ ಗೋಡಂಬಿನ ಹುರಿದಿರೋದ ಹಸಿದ? ಹಸಿದೆ. ಕೊಬ್ಬರಿನೂ ಹಸಿ, ಗಸಗಸೆನೂ ಹಸಿ, ಎಲ್ಲ ಹಸಿ. ಓಕೆ, ಹಸಿ ರುಬ್ಬಿಂಗ್. ಇವಾಗ ಇದೇ ನೀರನ್ನೇ ಹಾಕ್ಕೊಂಡು ರುಬ್ಕೋಬೇಕು, ಅಳತೆ ನೀರು. ಸೊ ಎನಿವೇಸ್ ನಾವು ಅಳತೆ ಮಾಡಿ ಇಟ್ಕೊಂಡ್ಬಿಟ್ಟಿದೀವಿ, ಸೊ ಎಷ್ಟನ್ನ ಯೂಸ್ ಮಾಡ್ಕೋತಾ ಇರ್ಬೋದು. ಓಕೆ. ಸೊ ಇದು 100% ನುಣ್ಣಗೆ ರುಬ್ಕೋಬೇಕಾ? ಓಕೆ. ಸಿ ರೆಸಿಡ್ಯೂಯಲ್ ಆಫ್ ದಟ್ ಸೋಯ್ಸಿಂಗ್. ಸೊ ಈ ಥರ ಹೊಟ್ಟು ಹೋಗಿರುತ್ತೆ. ಆ್ಯಕ್ಚುಲಿ ಈ ಥರ ತೋರಿಸೋದು ಇಂಪಾರ್ಟೆಂಟ್. ಆಮೇಲೆ ಏನು ಹೋಗಿರುತ್ತೆ, ಏನು ಉಳಿಸ್ಕೋಬೇಕು ಅಂತ ಗೊತ್ತಾಗಲ್ಲ ನೆಕ್ಸ್ಟ್ ನಾವು ಮಾಡೋವಾಗ. ಓಕೆ. ಈಗೊಂದು ಫ್ಲೇವರಿಂಗ್ ಇಂಗ್ರೀಡಿಯೆಂಟ್ ಏಲಕ್ಕಿ ಹಾಕ್ತಾ ಇದ್ದಾರೆ, ಸ್ವಲ್ಪ ರುಬ್ಬಿದಾದ್ಮೇಲೆ. ಇದೂ ಹಸಿದೆ. ವಿತ್ ಹೊಟ್ಟ ಓನ್ಲಿ ಬ್ಲ್ಯಾಕಾ? ಬ್ಲ್ಯಾಕ್. ಓಕೆ. ಇದಕ್ಕೊಂದು ಟಿಪ್ ಹೇಳ್ತಾರೆ ಈಗ ರುಬ್ಬಿಂಗಿಗೆ. ಹೇಳಮ್ಮ. ರುಬ್ಬಿಂಗಲ್ಲ, ಅಲ್ಲಿ ಬೆಲ್ಲ ಕುದೀತಿದೆ ಅಲ್ವಾ, ಅದಕ್ಕೆ. ಹೇಳಮ್ಮ. ಆ ಬೆಲ್ಲ ಕುದ ನಂತರ ಬೆಲ್ಲ ಕುದಿಯೋಕ್ಕೆ ಅದೆಲ್ಲ ಬಾಯ್ಲ್ ಆಗಬೇಕು. ಓಕೆ. ಈಗ ಆ್ಯಕ್ಚುಲಾಗಿ ಕರೆಕ್ಟ್ ಸೆಂಟೆನ್ಸ್ ಹೇಳ್ತಾ ಇದ್ದೀವಿ, ಟೆಕ್ನಿಕಲ್ ಏರರ್ಗೆ ಕ್ಷಮಿಸಿ. ಹೇಳಮ್ಮ. ಈ ರಾಗಿ ರುಬ್ಕೊಂತೀವಲ್ಲ, ನಾವು ದೋಸೆ ಇಡ್ತಾರ ಗಟ್ಟಿ ರುಬ್ಕೊಂಡ್ಬಿಡ್ಬಾರ್ದು. ಸ್ವಲ್ಪ ಲಿಕ್ವಿಡ್ ಆಗಿ ರುಬ್ಕೊಂಡಿದ್ದು ಅದು ತಿರ್ಸ್ತಾ ತಳ ಹತ್ತಿದಿರ ಗಟ್ಟಿ ಆಗ್ದಿರ ಉಂಡಿಲಿ ಕಟ್ಕೊಂಡು ತಿರ್ಸ್ತಾ ಇರ್ಬೇಕು.
ಕೈ ಆಡಿಸ್ತಲೇ ಇದ್ದು ಅದನ್ನು ಹೀರ್ಕೊಂತ ಹೋದ್ರೆ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಂಗಾಗುತ್ತೆ. ಇನ್ನ ಫ್ಯೂಚರ್ ಅಲ್ಲ ಇದು, ರುಬ್ಬೋ ಟೈಮ್ ಅಲ್ಲ. ಓಕೆ, ಸೊ ಇದ್ರ ಬಗ್ಗೆನೂ ಅಲ್ಲ, ಬೆಲ್ಲದ ಬಗ್ಗೆನೂ ಅಲ್ಲ, ಇದು ರಾಗಿ ಬಗ್ಗೆ. ಓಕೆ, ಅದಕ್ಕೆ ಸೊ ಬ್ಲ್ಯಾಕ್ಸ್ ಎಲ್ಲ ಚೂಸ್ ಮಾಡಿಕೊಂಡು ಈಗ ಹಾಕು ಮಮ್ಮಿ. ಓಕೆ, ಅದೆಷ್ಟು ಕುದೀತಾ ಇದೆ ನೋಡಿ ಇಲ್ಲಿ, ಅಷ್ಟು ಸಾಕಾ? ಓಕೆ, ಈಗ ಮತ್ತೆ ರುಬ್ಕೊಳ್ಳೋಣ. ನಿನ್ ಫಸ್ಟ್ ಹೇಳ್ತೀನಿ. ಇವಾಗ ಜಾರಲ್ಲಿ ಕೊಬ್ಬರಿ, ಏಲಕ್ಕಿ, ಸೊ ರುಬ್ಬಿರೋದು ಬೇಸಿಕಲಿ ಎಲ್ಲ. ಮುಂದೆ ಎಲ್ಲನೂ ರುಬ್ಬಿರೋದನ್ನ ಸುಮ್ಮನೆ ಡೈರೆಕ್ಟ್ ಹಾಕ್ಕೋಬೇಕು, ಸೋಯಿಸೋದು ಬೇಡ. ಸೋಯಿಸಿದ್ವಿ ಅಂದರೆ ಅದ್ರದ್ದೆಲ್ಲ ಕೊಬ್ಬರಿ ಅದೆಲ್ಲನೂ ಪೇಸ್ಟ್ ಆಗುತ್ತೆ. ಓಕೆ, ಈಗ ಇದೇ ಜಾರ್ಗೆ ರಾಗಿ ಹಾಕ್ಕೋಬೋದಾ? ಈಗ ಇದೇ ಜಾರ್ಗೆ ರಾಗಿ ಹಾಕ್ಕೊಂಡು ನೈಸ್ಗೆ ಹೊಡ್ಕೋಬೇಕು ಇದನ್ನ ನಾನು. ಇದು ನುಣ್ಣಗೆ ರುಬ್ಕೊಳ್ಳೋದಲ್ಲ, ನೈಸ್ ಮೀನಿಂಗ್. ಓಕೆ, ಇದನ್ನ ರುಬ್ಕೊಂಡು ಸೋಯಿಸಿ ಮತ್ತೆ ಅದ್ರ ಪಿಪ್ಪೆನ್ ಮತ್ತೆ ನೀರಾಕಿ ರುಬ್ಕೊಂಡು. ಇದಕ್ಕೆ ಮ್ಯಾಟರ್ ಜಾಸ್ತಿ ಇದೆ. ಅದ್ರ ಸಾರ ಎಲ್ಲ ಬಿಟ್ಕೊಳತ್ತ. ನಾವು ಇಷ್ಟು ಕಷ್ಟಪಟ್ಟು ಯಾಕೆ ಒಂದು ಡಿಶ್ ಮಾಡ್ತೀವಿ? ಎಲ್ಲರೂ ಕಲ್ತ್ಕೊಂಡು ಅವರು ಮಾಡಲಿ, ತಂಪಾಗುತ್ತೆ ರಾಗಿ ತಿಂದರೆ. ಓಕೆ, ಹೆಲ್ತ್ಗೂ ಒಳ್ಳೆಯದು. ಓಕೆ, ಯಾವ ಸೀಸನಲ್ಲಿ ತಿನ್ಬೇಕಿದು? ಇದಕ್ಕೆ ಸೀಸನ್ ಅಂತೇನಿಲ್ಲ, ಹೀಟ್ ಅನಿಸಿದಾಗ ತಿನ್ನೋದು. ರಾಗಿ ಅವೈಲಬಿಲಿಟಿ ಇದ್ದರೆ. ನೀನು ಚಿಕ್ಕವಳಿದ್ದಾಗ ರಾಗಿ ಕ್ರಾಪ್ ಯಾವಾಗ ಬರ್ತಿತ್ತು? ನಮಗೆ 4 ತಿಂಗಳು ಒಂದ್ಸಲ ಕ್ರಾಪ್ ಇರಲೇ ಇರ್ತಿತ್ತು. ಓ, ಸೊ ಒಂದು ಗುಡ್ 3 ಮಿನಿಟ್ಸ್ ಹೊಡೆದೆ ಅಲ್ಲ ಮಮ್ಮಿ ಇದು ಮಿಕ್ಸಿ? ಸೊ ಫುಲ್ಲು ರುಬ್ಬಕ್ಕೆ ಇರುತ್ತೆ. ಸೊ ಓ, ತೋರಿಸು. ಇಂಟ್ರೆಸ್ಟಿಂಗ್. ಅದರಲ್ಲಿ ಇನ್ನೂ ಇದೆ ಸೈಡ್ಸಲ್ಲಿ. ಇರಲಿ. ಸೊ ಇದನ್ನು ಸೋಯಿಸ್ಕೋಬೇಕಾ? ಹಾಂ, ಇದನ್ನೆಲ್ಲ ಸೋಯಿಸಿ ಒಂದು ಕಡೆ ಇಟ್ಕೋಬೇಕು. ಕ್ಯೂ ಅದರ ಎಲ್ಲ ಸಿಪ್ಪೆ ಇರುತ್ತಲ್ಲ, ಅದನ್ನ ಪದೇ ಹೊಡೆದು ನಾವು ಲಿಕ್ವಿಡ್ ಮಾಡ್ಕೋಬೇಕು. ಅದು ಲಾಸ್ಟು ಇನ್ನೇನು ಅದರಲ್ಲಿ ರಸನ ಇಲ್ಲ ಅನ್ನೋವಾಗ ಅದನ್ನು ತೆಗಿಬೇಕಷ್ಟೆ. ಅಷ್ಟು ತನಕ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ರಸ ಇದೆಯೋ ಇಲ್ವೋ ಅಂತ? ತೋರಿಸ್ತೀನಿ ಆಮೇಲೆ. ಎಲ್ಲ ಹೊಡೆದು ತೋರಿಸ್ತೀನಿ. ತುಂಬ ಡಿಫಿಕಲ್ಟ್ ಪ್ರೊಸೀಜರ್, ಅದಕ್ಕೆ ಯಾರು ಮಾಡಲ್ವೇನೋ ಇದನ್ನು. ಇದು ಮಾರ್ಕೆಟಲ್ಲಿ ಸಿಗಲ್ವಾ ಅಮೃತ ಫಲ? ಸಿಗ್ಬೋದೇನೋ, ಆದರೆ ಅವ್ರಿಗೂ ಇದೇ ಥರನೇ ಕಷ್ಟ ಇದೆ ನೋಡಿ. ಇದೆಲ್ಲ ರಸ ಹಿಂಗೆ ತೆಗಿಬೇಕು ಹಿಂಗೆ. ನಾನೇನೋ ಒಂದೇ ಹುಡುಗಿ, ನಿಮ್ಮ ಮನೇಲಿ ಜಾಸ್ತಿ ಮಕ್ಕಳಿದ್ರಲ್ವ, ಅಜ್ಜಿ ಹೆಂಗೆ ಮಾಡ್ತಿದ್ರು? ಅವ್ರು ಒರಳಿಗಾಕಿ ರುಬ್ಬಿಡ್ತಾಯಿದ್ರು. ರುಬ್ಬಿ ಅವ್ರು ದೊಡ್ಡ ಬಟ್ಲಕ್ಕೆ ಬಟ್ಟೆ ಕಟ್ಬಿಟ್ಟು ಸೋಯಿಸ್ತಾ ಇದ್ರು. ನಮ್ದು ಬಟ್ಟೆ ಕಟ್ಟಿ ಸೋಯಿಸಿದ್ರೆ ಆ ಬಟ್ಟೆಗೆ ಆಗುತ್ತೆ ಇದೆಲ್ಲ. ಇಷ್ಟು ಹಾಕ್ತೀವಲ್ಲ. ಇವಾಗ ಇದೆಲ್ಲ ಪಕ್ಕಕ್ಕೆ ಇಟ್ಕೊಂಡಿದ್ದು ಆಮೇಲೆ ಮತ್ತೆ ಹಾಕಬೇಕಾಗುತ್ತೆ ಅದು ರುಬ್ಲಿಕ್ಕೆ. ಓಕೆ, ನಿನ್ನ ಬಿಟ್ಟು ಯಾರ್ಯಾರಿಗೆ ಗೊತ್ತಿದ್ದು ನಮ್ಮ ಮನೆಯಲ್ಲಿ ಪ್ರೊಸೀಜರು? ಗೀತಕ್ಕಂಗೂ ಗೊತ್ತು, ಆಮೇಲೆ ಹರ್ಷ ಮಾಮಗೆ, ಕಾವ್ಯಂಗೂ ಗೊತ್ತು, ಆದರೆ ಮಾಡಿಲ್ಲ. ಅವ್ರ ಅತ್ತೆ ಅವ್ರು ಮಾಡೋದು ನೋಡಿ ಕಲ್ತ್ಕೊಂಡಿರಲ್ಲ ಅವಳು. ಓಕೆ, ಸೊ ಇದು ಇಂಪಾರ್ಟೆಂಟ್ ವಿಡಿಯೋ ಇದೆ. ಗುಡ್ ಜಾಬ್. ಸೊ ಈ ಥರ ಮಾಡ್ಕೋತಾನೇ ಇರ್ತೀಯ ಇವಾಗ ಫುಲ್ಲು? ಹೌದು. ಬೇಸಿಕ್ಲಿ ನೀನು ಲಾಸ್ಟಲ್ಲಿ ಇದನ್ನು ಕುದಿಸೋದಾ? ಓಕೆ, ಅದು ಕುದಿಸಿ ಅದು ಗಟ್ಟಿ ಬಂದು ತಳ ಹತ್ಕೊಳ್ದೆ ಇರೋ ಟೈಮ್ಗೆ ಅದನ್ನು ತೆಗೆದು ಹಾಕ್ಬೇಕು ಆಮೇಲೆ. ಓಕೆ, ಸೊ ಇದು ಈ ಕನ್ಸಿಸ್ಟೆನ್ಸಿ ಇರೋ ರೈಟ್ ಹ್ಯಾಂಡಲ್ಲಿ ಮುಟ್ಟೋಣ. ಈ ಕನ್ಸಿಸ್ಟೆನ್ಸಿ ಪಿಚಿಕ್ ಕನ್ಸಿಸ್ಟೆನ್ಸಿ ಇದು ಇಲ್ಲಿ ರೆಸಿಡ್ಯೂ ತರಿ, ಬೇಸಿಕ್ಲಿ ತರಿ. ಸೊ ಇದನ್ನು ಮಲ್ಟಿಪಲ್ ಟೈಮ್ಸ್ ಮಾಡಿ ರುಬ್ಬಬೇಕು. ಇದು ನೆಕ್ಸ್ಟ್ ಬ್ಯಾಚ್ ಆಗ್ತಾ ಇದೆ. ಸೊ ಬೇಸಿಕ್ಲಿ ಇದರಲ್ಲಿರೋದೆಲ್ಲ ಇದ್ರಿಗೆ ಹೋಗುತ್ತೆ ಇವಾಗ. ಸೊ ವೆಯ್ಟ್ ಮಾಡೋಣ. ಸೊ ಇದರಲ್ಲಿ ತಗೊಂಡು ರೆಸಿಡ್ಯೂಸ್ ಎಲ್ಲ ಮತ್ತೆ ಇದು ಮಿಕ್ಸಿಗೆ ಹಾಕಿ ಈಗ ಸೆಕೆಂಡ್ ರೌಂಡ್ ರುಬ್ಬಿಂಗ್ ಹೋಗುತ್ತೆ. ಸೊ ಈ ನೀರು ಬ್ಯಾಚ್ ಬೈ ಬ್ಯಾಚ್ ಯೂಸ್ ಆಗ್ತಾ ಇರುತ್ತೆ. ಇನ್ ಕೇಸ್ ಈ ಬಟ್ಲ ನೀರಾಗೋದ್ರೆ ಆ ಬಟ್ಲಲ್ಲಿ ಉಳಿದಿರೋ ನೀರು ಇರುತ್ತಲ್ಲ, ಪಾಕದ ನೀರು, ಅದು ಹಾಕೋ ಅಂತ. ಕರೆಕ್ಟ್ ಅಲ್ಲ ನನ್ನ ಅಂಡರ್ಸ್ಟ್ಯಾಂಡಿಂಗ್? ಓಕೆ, ವೆರಿ ಗುಡ್. ಗುಡ್ ಜಾಬ್. ಸೊ ಮತ್ತೆ ವಾಪಸ್ ಅದೇ ಪ್ರೊಸೀಜರ್. ಜಾರಿಂದ ನೆಟ್ಟಿಗೆ, ನೆಟ್ಟಿಂದ ಬಟ್ಲಿಗೆ. ದೊಡ್ಡ ನೆಟ್ ಇದ್ದರೆ ತಗೋಬೋದು, ಇಲ್ಲಾಂದರೆ ಹೀಗೆಲ್ಲ ಬುಲ್ಕ್ ಅಂತ ಕೆಳಗೆ ಬೀಳ್ತಾ ಇರುತ್ತೆ. ನಮ್ಮ ಮನೇಲಿ ಅವೈಲಬಿಲಿಟಿ ಇರಲಿಲ್ಲ ಇವತ್ತು. ಸೊ ಸೇಮ್ ಕಂಟಿನ್ಯೂ. ನೆಕ್ಸ್ಟ್ ಹಾಫ್ ಆನ್ ಅವರ್ ವೇಟ್ ಮಾಡೋಣ ಅಲ್ಲಿ ತನಕ. ಇದು 3rd ಟೈಮ್ ಫಿಲ್ಟ್ರ್ ಮಾಡಿದ್ಮೇಲೆ ಇದು ರಾಗಿ ಈ ಥರ ಕಾಫಿ ಪುಡಿ ಲೆವೆಲ್ಗೆ ಬಂದಿದೆ. ಇದು ಅಮ್ಮ 4th ಟೈಮ್ ಕೂಡ ಮಾಡ್ಬೋದು ಲಾಸ್ಟು ಅಂತ ಹೇಳ್ತಿದ್ದಾರೆ. ಇದು ಬ್ರೌನಿಶ್ ಆಗಿ ಕನ್ವರ್ಟ್ ಆಗೋಕ್ಕೆ ಶುರುವಾಗಿದೆ, ಅಲ್ಲಿಂದ
ಹಾಕೋದು. ನೋಡೋಣ ಇರಿ. ಸೊ ಸಿ, ಇದು ಥರ್ಡ್ ಟ್ರಿಪ್ದು ಫಿಲ್ಟ್ರಿಂಗ್ ಆಗೋವಾಗ ಅದು ಬ್ರೌನಿಷ್ ಆಗಿಬಿಟ್ಟಿದೆ ಆಲ್ರೆಡಿ. ಇಲ್ವಾ? ಓ, ಇದು ನೀರು ಹಾಕಿರೋದಕ್ಕೆ ಸ್ವಲ್ಪ ಬ್ರೌನಿಷ್ ಆಗಿದೆ ಅಂತೆ, ಬೆಲ್ಲದ ನೀರು. ಓಕೆ, ಮತ್ತು ಹೆಂಗೆ ಗೊತ್ತಾಗುತ್ತೆ ಇದು? ಇದು ಗೊತ್ತಾಗಲ್ಲ ಏನಿಲ್ಲ ಮಮ್ಮಿ. ನಾನು ರಾಂಗ್ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಹಂಗಂದರೆ. ಹಾಂ, ನಾನು ಬ್ರೌನಿಷ್ ಆದರೆ ಮತ್ತು ಇದು ಕಾಫಿ ಪುಡಿ ಇಷ್ಟಲ್ಲ, ಇದು ಬೆಲ್ಲದ ಕಲರ್ ಇದಕ್ಕೂ ಬಂದಿರುತ್ತೆ. ಮತ್ತೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಆಗುತ್ತೆ ಲಾಸ್ಟಲ್ಲಿ ಅದೇ ಥರ ಇದಾಗೋದು. ಇವಾಗ ನೋಡಿ ಅದು ಹಾಕ್ತೀನಿ, ಬೀಳ್ತೀರ ನೀರು ಅದೇ ಕಲರ್ ಬರುತ್ತೆ. ಆ್ಯಕ್ಚುಲಿ ಇದರಲ್ಲೂ ನೀರಿದೆ ಅಲ್ಲ, ಮತ್ತೆ ಅದನ್ನೇ ಹಾಕಿ ತಗೊಂಡೆ. ಇದು ಲಾಸ್ಟ್ ಟ್ರಿಪ್ ಆಗುತ್ತೆ, ಅದಕ್ಕೆ ಅದು ಹಾಕಿದ್ವಿ ಅಂದರೆ ಮತ್ತೆಲ್ಲ ಇಲ್ಲೇ ಉಳಿತಲ್ಲ. ಓಕೆ, ಈಗ ನೀನು ಜಾರ್ ಕ್ಲೀನ್ ಮಾಡೋಕ್ಕೆ ನೀರು ಇಟ್ಕೊಂಡಿದ್ಯಲ್ಲ ಅಷ್ಟಲ್ಲಿ ಸ್ವಲ್ಪ. ಓಕೆ, ಆ್ಯಕ್ಚುಲಿ ನನಗೇನು ಅರ್ಥ ಆಗ್ತಿಲ್ಲ, ಬಟ್ ಎನಿವೇಸ್ ನೋಡೋಣ. ಸೊ ಯಾರಿಗೆ ಅರ್ಥ ಆಗ್ತಿಲ್ಲ ಬೇಸಿಕ್ಲಿ ಏನಾಗ್ತಾ ಇದೆ ಅಂತ, 4 ಸತಿ ಹೊಡಿರಪ್ಪ, ಕರೆಕ್ಟಾ? 4 ಅಲ್ಲ, 5 ಸಲ 6 ಸಲ, ಅದು ಬಿಟ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಏನಿಲ್ಲ, 6 ತಾಸು ನೆನೆ ಹಾಕೋದು, 4 ಸತಿ ಹೊಡಿಯೋದು, ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅಷ್ಟೇ, ಮುಗೀತು. ಅದು ಉಳಿದಿದ್ದು ಪಾಟಲ್ಲಿ ಹಾಕ್ಬಿಟ್ಟು ತುಳಸಿ ಕಟ್ಟೆಯಲ್ಲಿ ಹಾಕೋದು ಅಷ್ಟೇ. ಗಿಡಗಳಿಗೆ ಹಾಂ, ಎಲ್ಲರ ಮೇಲೆ ಗಿಡ ಇರಲ್ಲ, ತುಳಸಿ ಅಟ್ಲೀಸ್ಟ್ ಇರುತ್ತೆ. ಸೊ ಅದಕ್ಕೆ ತುಳಸಿ ಕಟ್ಟೆ ಅಂತ ಹೇಳಿ. ಸೊ ಇದು ಫೈನಲ್ ಸಾಯ್ಸಿಂಗ್. ಆಲ್ರೆಡಿ 11 ಮಿನಿಟ್ಸ್ ವೀಡಿಯೋ ಆಗಿಬಿಟ್ಟಿದೆ, 11 ಮಿನಿಟ್ಸ್ 36 ಸೆಕೆಂಡ್ಸ್. ಸೊ ಇನ್ನು ಹೊಡಿತಾನೇ ಇದ್ದೀವಿ, ನಾವು ರುಬ್ತಾ ಇದ್ದೀವಿ. ಸೊ ಲಾಂಗ್ ವೀಡಿಯೋ ಇದೇ ಲಾಸ್ಟ್. ಹ್ಯಾವ್ ಪೇಷನ್ಸ್, ಲಾಂಗ್ ವೀಡಿಯೋ ಪೇಷನ್ಸ್. ಸೊ ಒಂದು ಗುಡ್ ಲೆಕ್ಕ ಅಂದರೆ ಸಾರ ಹೊಟ್ಟೋದ್ರೆ ಬಿಳಿನೆಸ್ ಹೊಟ್ಟೋಗಿ ಕರ್ನೆಸ್ ಆಗುತ್ತಂತೆ. ಅದೇ ಅರ್ಥ ಮಾಡ್ಕೊಂಡಿರೋರ್ಗೆ ಅರ್ಥ ಆಗ್ತಾಯಿದೆ, ಪ್ರಾಕ್ಟೀಸ್ ಆಗಬೇಕು. ಇದರಿಂದ ರೊಟ್ಟಿ ಮಾಡಬಾರ್ದು, ಇದರಲ್ಲಿ ಏನೂ ಇರಲ್ಲ ಅಂತ ಹೇಳಿದ್ರು ಅಮ್ಮ. ಇಲ್ಲಿ ವೈಟ್ ಇದೆಲ್ಲ ಹಿಂಗಿರುತ್ತೆ ಫಸ್ಟ್ 2 ಸಲಕ್ಕೆ. ಅದು ಹೋಗಿ ಹಿಂಗೆ ಬ್ಲ್ಯಾಕಿ ಆಗಿದೆ. ಅಲ್ಲ ಕರೆಕ್ಟ್ ಅಲ್ವಾ? ಇದರಲ್ಲಿ ರೊಟ್ಟಿ ಮಾಡೋಕ್ಕಾಗಲ್ಲ, ಮಾಡಬಾರ್ದು. ಆಗಲ್ಲ, ಬರೀ ಅದು ಸಿಪ್ಪೆ ಥರ ಇದೆ. ಸೊ ಇದನ್ನು ತುಳಸಿ ಕಟ್ಟೆಗೆ ಹಾಕಬೇಕು. ಸೊ ನಡೀತಾ ಇದೆ. ಸೊ ಫೈನಲಿ ಇದಕ್ಕೆ ಸವಿಸ್ಕೋತಾ ಇದ್ದೀವಿ ಬೆಲ್ಲದ ನೀರನ್ನ, ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ದಿಸ್ ಗೋಸ್ ಇನ್ ಟು ಬಾಯ್ಲಿಂಗ್. ಎಷ್ಟು ಮರಳಿದೆ ಹಿಂದಿಗೆ. ಒಳ್ಳೆ ಕ್ವಾಲಿಟಿ ಬೆಲ್ಲ ತಗೊಂಡ್ರೆ ಎಲ್ಲದರಲ್ಲೂ ಇರುತ್ತೆ, ನಾವು ನೋಡ್ಕೋಬೇಕು. ಸೇಫ್ ನಮ್ಮ ಮರಳು ನಮ್ಮ ಸೇಫ್ಟಿ ಚೆಕ್ಸು. ಸೊ ಲಾಸ್ಟ್ ನೀರು ಹಾಕ್ಬಿಟ್ಟಿದ್ದಾರೆ ಜಾರ್ಗೆ ಇವಾಗ ತೊಳೆಯೋಕ್ಕೆ, ಗೋವಿಂದ. ಅದು ಇಲ್ಲಿ. ಸೊ ಇದು ರುಬ್ಬೋದು ಸೋಯಿಸೋದು ಪ್ರಕ್ರಿಯೆ ಇಲ್ಲಿಗೆ ಮುಗಿದಿದೆ. ಈಗ ಕುದಿಯುವ ಪ್ರಕ್ರಿಯೆ. ಸೊ ಇದು ಹೆಂಗೆ ಕಾಣುತ್ತೆ ಅಂತ ನೋಡೋಣ, ತೋರಿಸು ಸರಿಯಾಗಿ. ಒಳ್ಳೆ ಕಾಯಲ್ಲಿದ್ದಂಗೆ ಇರುತ್ತೆ, ಚಾಕ್ಲೇಟ್ ಮಿಲ್ಕ್ ಥರ ಬೇಸಿಕಲಿ. ಓಕೆ, ನನಗೆ ಇನ್ನೊಂದು ಸತಿ ತೋರಿಸು. ಓಕೆ ಓಕೆ, ಹಾಲಬ್ಬಿಟ್ಟು ಕಾಯಲ್ಲಿ ಮಾಡ್ತೀವಲ್ಲ, ಗಸಗಸೆ ಕೊಬ್ಬರಿ ಹಾಕಿ ಹಂಗಿರುತ್ತೆ. ಇವಾಗ ಇದನ್ನು ರುಚಿ ನೋಡ್ಕೊಳ್ಳೋದು. ಒಂದು ವೇಳೆ ಬೆಲ್ಲ ಏನನ್ನ ಕಡಿಮೆ ಆಗಿದ್ದರೆ ಇನ್ನೊಂದು ಸ್ವಲ್ಪ ನೀರಲ್ಲಿ ಕುದಿಸ್ಕೊಂಡ್ಬಿಟ್ಟು ಹಾಕ್ಕೊಳ್ಳೋದು ಅಷ್ಟೇ. ಓಕೆ, ಈಗ ರುಚಿ ನೋಡೋದು. ತಣ್ಣಿಂಗು ಕೊಡ್ತೀನಿ. ಸೊ ಇದು ಮೆಜರ್ಮೆಂಟ್ ಆಫ್ ಸ್ವೀಟ್ನೆಸ್. ಕಾಯಾಲ್ ಅಷ್ಟು ಸ್ವೀಟ್ ಇರಬೇಕಂತೆ. ಯಾರು ಕಾಯಾಲ್ ಅಂದರೆ ಗೊತ್ತಿಲ್ಲ, ಅವ್ರೇನು ಮಾಡ್ತಾರೆ, ಬೇಸಿಕಲಿ ಪಾಯಸ ಅಷ್ಟು ಸ್ವೀಟ್ ಇರಬೇಕು. ಕಾಯಾಲ್ ಅಂದರೆ ಕೊಬ್ಬರಿ ಗಸಗಸೆ ಪಾಯಸದ. ಓಕೆ, ನಾನು ನೋಡ್ತೀನಿ, ಈಗ ಟೇಸ್ಟ್ ಕೊಡುವ. ಚೆನ್ನಾಗಿದೆ. ಇನ್ನು ಸಕ್ಕರೆ ಬೆಲ್ಲ ಬೇಕು ಅಂದರೆ ಇಲ್ಲ, ನನಗೆ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಥರ ಇರುತ್ತೆ ಟೇಸ್ಟು ಫಸ್ಟಲ್ಲಿ. ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದು ನಿಜವಾಗ್ಲೂ ಪಾಯಸ ಥರ ಇದೆ, ನಂಗೆ ತುಂಬ ಇಷ್ಟ ಆಯಿತು. ವೆರಿ ನೈಸ್. ಇದನ್ನು ಐಸ್ ಕೋನ್ ಸ್ಟ್ಯಾಂಡಲ್ಲಿ ಮಾಡಿಬಿಟ್ಟು ಕ್ಯಾಂಡಿ ಥರ ಮಾಡಿದ್ರೆ ಹೆಂಗಿರುತ್ತೆ ಮಮ್ಮ? ಹಾಂ, ಚೆನ್ನಾಗಿರುತ್ತೆ. ನೋಡಿದ್ರಾ, ಕ್ರಿಯೇಟಿವ್ ಬ್ರೈನಲ್ಲಿ ಏನೇನೋ ಓಡ್ತಾ ಇದೆ ಇವತ್ತು. ನೈಸ್. ಕ್ಲೋಸಪ್ಪಲ್ಲಿ ನೋಡೋಣ. ಈಗ ಈ ಪಾತ್ರೆನ ಸ್ಟವ್ ಮೇಲೆ ಇಡಲಾಗುತ್ತಿದೆ. ಐ ಮೀನ್ ಇಟ್ಬಿಟ್ಟಿದ್ದಾರೆ. ಸೊ ತಿಕ್ ಬಾಟಮ್ ಇರಬೇಕು. ಸ್ಟವ್ ಹಚ್ಚಿ ಈಗ ಇದನ್ನು ಮೀಡಿಯಂ ಫ್ಲೇಮೇ ಮೇಂಟೈನ್ ಮಾಡಿಕೊಂಡು ಕುದಿಸ್ತಾ ಇರಬೇಕು. ಇದರ ಪ್ರೊಸೀಜರ್ ಟೈಮು 1 ಅವರಾ? ಒಂದು ಕಾಲು ಗಂಟೆ ಆಗುತ್ತೆ. ಮೈ ಗುಡ್ನೆಸ್. ಸೊ ನಾವು 1 ಕಪ್ ರಾಗಿ ತಗೊಂಡ್ರೆ 1 ಕಾಲು ಗಂಟೆ ಆಗಿದೆ ತಿರುಗಿಸೋ ಟೈಮ್. ಇವಾಗ 1 kg ತಗೊಂಡ್ಬಿಟ್ಟಿದ್ರೆ
ಶ್ರೀಕೃಷ್ಣ ಇವಾಗ ಮೂರು ಹೊತ್ತು ಈಗ ಇದು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರ್ಬೇಕಾ? ಇಲ್ಲ ಅಂದ್ರೆ ದಪ್ಪ ದಪ್ಪ ಮುಂಡಿಗೆ ಕಟ್ಕೊಂತ ಬರುತ್ತೆ, ತಳ ಹತ್ತುತ್ತೆ. ಹೌದು. ಸೊ ಈಗ 1 ಕಾಲು ಗಂಟೆ ನೀನು ತಿರುಗಿಸ್ತಾನೆ ಇರ್ತೀಯಾ? ಒಂದು ರೋಬೋಟ್ ಇಟ್ಕೊಂಬಿಡು ಮಮ್ಮಿ. ಈಗ 1 ಕಾಲು ಗಂಟೆ ತಿರುಗಿಸ್ತಾನೆ ಇರ್ತೀಯಾ? ಇದೆಲ್ಲ ನೋವಾಗ್ಬಿಡುತ್ತೆ. ನನಗೆ ಶಕ್ತಿ ಇಲ್ಲಲ್ಲ ಇಲ್ಲೆಲ್ಲ, ಇದೆಲ್ಲ ನೋವಾಗುತ್ತೆ ನನಗೆ. ಮೈ ಗಾಡ್, ಇಷ್ಟು ಕಷ್ಟಪಟ್ಟು ನೀನು ಎದಕ್ಕೆ ಮಾಡ್ತಿದ್ಯಾ ಮಮ್ಮಿ? ನೀನು ವಿಡಿಯೋ ಮಾಡ್ಕೊಳಕ್ಕೆ. ಮೈ ಗಾಡ್. ಮೀನ್ ವೈಲ್ ಒಂದು ಬರಾತಕ್ಕೆ ತುಪ್ಪ ಬೆಳೆದಿಟ್ಟಿದ್ದಾರೆ. ಎನಿ ಟೈಮ್ ಇದು ರೆಡಿ ಆದಾಗ ಇಲ್ಲಿ ಹಾಕೋಣ ಅಂತ. ಸೊ 1 hour ಇದೆ, ಆಮೇಲೂ ಮಾಡ್ಕೋಬೋದಿತ್ತು. ತಿರುಗ್ಸಿಂಗ್. ಸೊ ಈ ಗಸಗಸೆ ವೇಟ್ ಮಾಡ್ತಿದ್ದೆ, ಗಟ್ಟಿ ಬಂದಾಗ ಅದರೊಳಗಡೆ ಸೇರಕ್ಕೆ. ತಿರುಗಿಸ್ತಾ ತೋರಿಸು ಒಂದು ಲುಕ್ ನೋಡೋಣ. ವಾಹ್ ಇನ್ನೂ ಲೂಸ್ ಆಗೇ ಇದೆ. ಇದು ಇವಾಗ ಸ್ಟಾರ್ಟ್ ಆಗಿದ್ದು. ಮಧ್ಯದಲ್ಲಿ ಇನ್ನೊಂದು ಸತಿ ತೋರಿಸು. ಎಲ್ಲಿ ತೋರಿಸು? ಓ, ಆ ಥರ ಉಂಡೆ ಕಟ್ಟುತ್ತೆ. ಈವನ್ 1 millisecondಗೆ ನಿನ್ನ ಕೈ ಬಿಟ್ರೆ, ವಿಚ್ ನಾನು ಇಸ್ಕೊಂಡು ಬಿಟ್ಟೆ ಈಗ. ಸೊ ಅದು ಮ್ಯಾಟ್ರ್ ಆಫ್ ದ ರಿಸಲ್ಟ್. ಓ ಮೈ ಗುಡ್ನೆಸ್. ಓ, ಅದು ಹಿಂಗೆ ತಿರ್ಗಿಸ್ತಾನೆ ಇರಬೇಕಾ ಇವಾಗ? ಲೇಯರ್ ಹಿಂಗೆ ತಿರ್ಗಿಸ್ತಾ ಇರಬೇಕು. ಮೇಲೆ ಹಿಂಗೆ ಎತ್ಕೊಂಡು ಹಿಂಗೆ ಆಡಕ್ಕೆ ಹೋದ್ವಿ ಅಂದರೆ ಅದಲ್ಲಿ ಕಟ್ಕೊಳತ್ತೆ. ಸೊ ತಳದಿಂದ ತಿರ್ಗಿಸ್ತಾನೆ ಇರಬೇಕು, ಉಜ್ಕೊಂಡಂಗೆ, ಫುಲ್ ಪಾತ್ರೆ ಉಜ್ಕೊಂಡಂಗೆ. ವಾಟ್? ಅದೊಂದು ಬುಜ್ಜಿಗೆ ಹೇಳೋದು ಆಟೋಮೇಟೆಡ್ ಮಾಡಿಸ್ಕೊಂಬಿಡೋದನ್ನ. ಸೊ ಹಿಂಗೆ ತಿರ್ಗಿಸ್ತಾನೆ ಇರ್ತೀಯ ಇವಾಗ ನೀನು? ಈಗ ಆಗೋಗಿರೋ ಉಂಡೆ ಅದಷ್ಟೇ, ಅದು ಪ್ರೆಸ್ ಮಾಡಿದ್ರೆ ಬಿಟ್ಕೊಳ್ಳಲ್ಲ. ಇದಾವಲ್ಲ ಉಂಡೆಗಳು, ಅವು ಹಂಗೆ ಇರ್ತವೆ. ಅಲ್ಲ, ಈಗ ಗಟ್ಟಿಯಾಗೋಗಿ ಹೆಂಗೂ ಉಂಡೆ ಆಗಲೇಬೇಕಲ್ಲ ಮಮ್ಮ? ಅಲ್ಲ, ಅವ ಹಿಂಗೆ ಲಟ್ಸ್ತೀವಲ್ಲ, ಅವಾಗೆಲ್ಲ ಮಧ್ಯ ಉಂಡೆಗಳು ಸಿಗುತ್ತೆ, ಪ್ಲೈನ್ ಸಿಗ್ದಿಲ್ಲ. ಇದೇನೋ ಒಂದು ದೊಡ್ಡ ಪ್ರೊಸೀಜರ್ ಇದೆ. ಇದು ಅಜ್ಜಿ ಕೊಳಗದಲ್ಲಿ ಹೆಂಗೆ ಮಾಡ್ತಿದ್ರು ಅಂತ ನಮ್ಮ ಅಜ್ಜಿ ಇದ್ರೆ ಕಾಲಿಗೆ ಮಕ್ಕೊತಾ ಇದ್ದೆ, ಸದ್ಯಕ್ಕಿಲ್ಲ. ಓಕೆ, ಸೊ ಇದು ತಿರುಗಿಸ್ತಾನೆ ಇದೆಯಾ? ಗುಡ್. ಇದು ಇಂಟರ್ನ್ಯಾಷನಲ್ ಲೆವೆಲ್ ಫ್ಲೇಮ್ ಇದೆ. ಇದರಲ್ಲಿ ಇದು ಕುದ್ದು ಹಲವಾಗಷ್ಟೊತ್ತಿಗೆ 1 ತಾಸಾಗಿ ಕೋಳಿ ಕೂಗಿರುತ್ತೆ. ಸೊ ಇವಾಗ ಅದು ಒಂಥರ ಹಾಗೆ ತಿಕ್ಕಿ ಆಗ್ತಾ ಇದೆ. ಈಗ ಗಸಗಸೆ ಹಾಕು ಅಂತೀಯಾರೆ ಅಮ್ಮ. ಹರಿ ಓಂ. ಗಸಗಸೆ ಬೇಕಿದ್ರೆ ಹಾಕ್ಬೋದು, ಮೇಲೆ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದು ಹಾಕಿದ್ರೆ ಬಾಯಿಗೆ ಅಲ್ಲಲ್ಲಿ ಕಚ್ಚಂದು ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ, ಚಮಕ್ಕು. ಓಕೆ, ಸೊ ಇದು ಮಿಡ್ ಸ್ಟೇಜ್ ಥಿಕ್ನೆಸ್ ಆಗಿದೆ. ಇವಾಗ ತಿರ್ಗ್ಸೋಕ್ಕೇನು ಹಿಡ್ಕೋತಾ ಇದೆ ಅಲ್ವಾ, ಫ್ರಿಕ್ಷನ್ ಜಾಸ್ತಿ ಆಗ್ತಿದೆ. ಸೊ ಇದು ಸೈಡಲ್ಲಿ ಈ ಪಾಯಿಂಟ್ಸಲ್ಲೆಲ್ಲ ತಳ ಎಲ್ಲ ಬರಂಗೆ ಕೊರ್ಕೋತಾ ಇರಬೇಕು, ಈ ಪಾಯಿಂಟ್ಸಲ್ಲಿ. ಓಕೆ, ಈಗ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ. ಇದು ಥಿಕ್ನೆಸ್ ತೋರಿಸ್ಮಮ್ಮ. ಇದು ಈ ಥರ ಆಲ್ಮೋಸ್ಟ್ ಥಿಕ್ನೆಸ್ ಬಂದಿದೆ, ಸ್ಲರಿ. ಈಗ ಇದನ್ನು ಓವನಲ್ಲಿ ಇಟ್ಬಿಟ್ಟು ನೋಡೋಣ ಗಟ್ಟಿ ಆಗುತ್ತಾ ಅಂತ. ಈ ಬ್ಯಾಚ್ ಕ್ಲಿಕ್ ಆದರೆ ನಮ್ಮ ಎಫರ್ಟ್ ಕಮ್ಮಿ ಆಗುತ್ತೆ. ಟಡ, 2 minutes ಇಡ್ಲಾ ಮಮ್ಮ? ಫಸ್ಟು 1 minute ಇಡೋಣ, ನೋಡೋಣ. ಎನಿವೇಸ್ ಮ್ಯಾಟರ್ ಇರೋದು ಅದನ್ನು ಗಟ್ಟಿ ಮಾಡಿಸ್ಬೇಕು ಅಂತ. ಸೊ ಅದು ಎವಾಪ್ರೇಟ್ ಆಗ್ಬೋದೇನೋ ಅಂತ ನೋಡೋಣ. ಮತ್ತೆ ವರ್ಕ್ ತೆಗೆದಾಗ ಅದು ಇದಾಗಬಾರ್ದು, ಮೆತ್ತಗಾಗಬಾರ್ದು, ನೀರು ಬಿಟ್ಕೊಂಡು ನೋಡೋಣ. ಸ್ಟವ್ ಮೇಲೆ, ಅದು ಪಾಶ್ಚಾತ್ಯ ಕಲ್ಚರಲ್ಲಿ ಓವನ್ ಮೇಲೆ. ಸೊ ಕೈ ನೋವು ಶುರುವಾಗಿದೆ. ಸೊ ಇದು ಗಟ್ಟಿ ಆಗ್ತಾ ಇದೆ. ಸೊ ಒಂದೇ ಡೈರೆಕ್ಷನಲ್ಲೇ ತಗೋಬೇಕು, ಇಲ್ಲಾಂದರೆ ಸಮ್ ಬಬಲ್ ಮಿಸ್ಮ್ಯಾನೇಜ್ಮೆಂಟ್ ಅಂತೆ. ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ಬಟ್ ದಟ್ಸ್ ದ ಟಿಪ್. 1 minute ಆದಮೇಲೆ ಅದು ಈ ಥರ ಆಗಿದೆ. ಇದನ್ನು ನಮ್ಮ ಮಮ್ಮಿ ಅಪ್ರೂವ್ ಮಾಡ್ತಾರಾ ಇಲ್ವಾ ಅಂತ ಸ್ಪೂನಲ್ಲಿ ನೋಡೋಣ. ಕೊಡು ಮಮ್ಮಿ. ಕಟ್ ಮಾಡು. ಆಗಿಲ್ವಾ? ಈ ಥರ ಆಗಲ್. ಇನ್ನ ಇದಾಗುತ್ತಾ ಹಲ್ವಾಗೆ? ಇನ್ನೊಂದು ಮಿನಿಟ್ ಇಟ್ಟು ನೋಡ್ಲಾ? ಇಟ್ಟು ನೋಡಿ, ಸರಿ ಅನಿಸುತ್ತೆ. ಸೊ ಇದ್ರದ್ದಿನ್ನ ತೇವಾಂಶ ಆವಿ ಆಗಿಲ್ಲ ಅಂತ ಮ್ಯಾಟ್ರ್. ಇದರಲ್ಲಿ ತಿರುಗಿಸ್ತಾ ಇದ್ರೆ ಇದರಲ್ಲಿ ಬಿಂಕ ಬರುತ್ತೆ, ಅದು ತಿರುಗಿಸಲ್ಲ, ಸುಮ್ಮನೆ ಹಂಗೆ ಡ್ರೈಗೆ ಇಡ್ತೀವಲ್ಲ, ಅದಕ್ಕೂ ಇದಕ್ಕೂ ಸ್ಟ್ರಕ್ಚರ್ ಬೇರೆ ಆಗುತ್ತೆ ನೋಡಿ. ಓಕೆ, ನೋಡೋಣ ಇರು.
ಇನ್ನೂ 1 ಮಿನಿಟ್ ಇಡೋಣ. ಸೊ ಇಲ್ಲಿ ಏರ್ ಬುಡು ಅಂತ ಇದೆ, ಕೆಳಗಡೆಯಿಂದ ಬಬಲ್ ಅಂದರೆ ಫಿನಿಶ್ ಆಗಕ್ಕೆ ಬಂದಿದೆ ಅಂತನ. ಮೀನ್ ವೈಲ್ ಇದಾಗ್ತಾ ಇದೆ. ಇದು ಓಕೆ. ಹಿಂಗಂದ್ರೆ ಇನ್ನು ಇದಿದೆ, ಒದ್ದೆ ಇದೆ ಇದನ್ನ. ಇನ್ನು ಹಿಂಗಂದಾಗ ಅದು ಕ್ಲೀನಾಗಿ ಬಂದ್ಬಿಡ್ಬೇಕು. ಪಾತ್ರೆಗೆ ಹಚ್ಕೋದಿರ ಬಂದ್ಬೇಕಾ? ಓಕೆ. ಇದು 2nd ಮಿನಿಟ್ ಇಟ್ಟ ಮೇಲೆ ಮಮ್ಮ ಇವಾಗ ನೋಡು, ಈಗ ಓಕೆನಾ? ಇಲ್ಲ ಎದ್ದೇಳ್ತಿದೆ ನೋಡು. ಎದ್ದೊಳುತ್ತೆ. ಅದು ಕಟ್ ಮಾಡಂಗ ಆಗ್ಬೇಕು, ಆರಿ ಕಟ್ ಮಾಡಿ ಬರ್ಫಿ ಥರ ಕಟ್ ಮಾಡಂಗ ಆಗತ್ತಾ? ಸೊ ಇನ್ನೂ ಆಗಿಲ್ಲ. ಇದನ್ನ ಇನ್ನೂ ಇಡ್ತಾ ಇದ್ರೆ ಆಗುತ್ತೋ ಇಲ್ವೋ ಅಂತ ಎಕ್ಸ್ಪೆರಿಮೆಂಟ್ ಮಾಡೋಣ ಬೇಡವಾ? ಹಸಿ ಇದೆ ನೋಡು. ಓ, ಈಗ ಇನ್ನೂ 1 ಮಿನಿಟ್ ಇಟ್ಟರೆ ಇದು ಸುಟ್ಟೋಗಂಗೆ ಆಗುತ್ತಾ? ಇಲ್ಲ, ಆ್ಯಕ್ಚುಲಿ ಇಡ್ಲಾ ಬೇಡ ಮಮ್ಮ? ಟ್ರೈ ಮಾಡು, ಎಷ್ಟಾದರೂ ತಿಂದ್ಬಿಟ್ರೆ ಆಯ್ತು ಅಷ್ಟಲ್ಲ. ಓಕೆ. ಸೊ ಒಂದು 3rd ಮಿನಿಟ್ ಇಡೋಣ ಇದನ್ನು. 1 ಲಾಸ್ಟ್ ಅಟೆಂಪ್ಟ್, 3rd ಮಿನಿಟ್. ಓಕೆ, ಆ ಥರ ಏರು ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ, ಅಂದರೆ ಆಲ್ಮೋಸ್ಟ್ ರೀಚ್ ಆಗಿದೆ ಅಂತ. ಮುಕ್ಕಾಲು ಭಾಗ ಆಗಿಬಿಟ್ಟಿದೆ ಈಗ. ಓಕೆ, ಈಗ ಇದು ಫುಲ್ ಒಣ ಆಗಿದೆ 3rd ಮಿನಿಟ್ ಆದಮೇಲೆ. ಮಾಡ್ಬೋದೇನು? ಹಿಂಗೆ ಎದ್ದೇಳ್ತಾ ಇದೆ. ಅದೇ ಅದರಲ್ಲಿ ಮಾಡ್ಬೋದೇನು? ಎದ್ದೇಳ್ತಾ ಇದೆ. ಆ್ಯಂಡ್ ನಾನು ಈಸಿಯಾಗಿ ಮುರಿತಾ ಇದ್ದೀನಿ ಕೂಡ. ಸೊ ಬರ್ತಾ ಇದೆ ಕೈಗೆ ಅಂಟ್ಕೊಂಡಿರ. ನೋಡೋಣ. ಸ್ವಲ್ಪ ತುಪ್ಪ ಹಾಕೋಣ. ಓಕೆ, ತುಪ್ಪ ಅದನ್ನು ಸ್ವಲ್ಪ ಅನ್ನಲ್ಲ, ಎಷ್ಟೊಂದು ಅಂತಾರೆ. ಮೈ ಗಾಡ್, ಅದಕ್ಕೆ ಅಳತೆ ಏನಿಲ್ಲ, ಅದು ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಏನಕ್ಕೆ ಹಾಕ್ತಿರೋದು ನೀನು? ಅದು ಲೂಸ್ ಬಿಟ್ಕೊಳಕ್ಕ? ಅದಕ್ಕೆ ಭಾಳ ಮೆತ್ಕೊಂಡು ರೋಸ್ಟ್ ಆಗದಿರಲಿ ಅಂತ. ಅಜ್ಜಿ ಮಾಡಿದ ರವೆ ತುಪ್ಪ, ಅಜ್ಜಿ RB ತುಪ್ಪ. ಇದು ಅಡ್ವರ್ಟೈಸ್ ಅಲ್ಲ, ನಮ್ಮ ಮನೇಲಿ ಇದೆ ಅದು, ಅದಕ್ಕೆ ಹಾಕಿದ್ದಾರೆ ಅಷ್ಟೇ. ಅಯ್ಯೋ, ಇನ್ನೂ ನಡೀತಾ ಇದೆ ಇದದ್ದು ಮ್ಯಾಟರ್. ಸೊ ಸೈಡ್ಸ್ ಹಚ್ಕೋದಿರಾ ಅದು ತುಪ್ಪ ಇವಾಗ ಹೆಲ್ಪ್ ಮಾಡುತ್ತೆ. ಮೈ ಗಾಡ್, ಜಾಸ್ತಿ ಆಗಲಿಲ್ವಾ ಮಮ್ಮ? ಇಲ್ವಾ? ಕುದೀತಾ ಇದೆ ಅಲ್ಲ ಮತ್ತದು. ಎಷ್ಟು ಒಂದು ಕಪ್ ಅಷ್ಟು ಹಾಕಿದ್ದೀನಿ, ಚಿಕ್ಕ ಕಪ್ ಅಷ್ಟು. ಅದು ಇದಾಗುತ್ತಲ್ಲ ಮೇಲೆ, ಬಿಸಿಗೆ ಅರಳ್ಕೊಳುತ್ತೆ ತಾನೆ. ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಇರುತ್ತೆ ಅಷ್ಟೇ. ನೈಸ್. ಮೈಸೂರು ಪಾಕ್ ಯಾವಾಗ ಮಾಡ್ತೀಯಾ? ಒಂದ್ಸಲ ಟ್ರೈ ಮಾಡಿಬಿಟ್ಟು ಇದನ್ನ ನೋಡ್ತೀರ ಮೈಸೂರು ಪಾಕ್ ಫೀಲಿಂಗ್ ಆಗ್ತಾ ಇದೆ. ಕಾವ್ಯ 7 ಕಪ್ ಮಾಡ್ತಾಳಲ್ಲ, ಅದರದ್ದೊಂದು ವಿಡಿಯೋ ತಗೊಳ್ಳಿ. ಇದು ಗಟ್ಟಿ ಆಗ್ತಾ ಇದ್ದಂಗೆ ಪ್ಯಾರಲಲ್ಲಿ ಒಂದು ದಿಢೀರ್ ಪ್ರೊಸೀಜರ್ ನೋಡೋಣ. ಪಕ್ಕದ ಮನೆ ಆಂಟಿ ಮಾಡೋದಂತೆ ಇದು, ಹೇಳು. ಹಾಂ, ಫಸ್ಟು ಒಂದು ಒಂದು ಬಾಣಲಿ ಒಳಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಅದರೊಳಕ್ಕೆ ಮಾಮೂಲು ರಾಗಿ ಹಿಟ್ಟಿರುತ್ತಲ್ಲ ಅದನ್ನು ಫ್ರೈ ಮಾಡ್ಕೊಂಡ್ಬಿಡೋದು. ಫ್ರೈ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡು ಅದಕ್ಕೆ ಒಂದಿಗೆ 2ರಷ್ಟು ನೀರು ಹಾಕಿ ಹಲ್ವಾ ಥರ ಮಾಡಿ ಅದನ್ನು ಲಟ್ಸ್ತಾರೆ. ನೀರ ಹಾಲು ನೀರು ಏನನ್ನ ಹಾಕ್ಕೋಬೇಕು. ಅದಕ್ಕೆ ಏಲಕ್ಕಿ, ಅವರು ಗೋಡಂಬಿ ಎಲ್ಲ ಹಾಕಿರ್ತಾರೆ. ಅದ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ತಟ್ಟೆ ಅವ್ರೂ ಸವರ್ಬಿಟ್ಟು ತಟ್ಟೆ ಲಟ್ಸಿ ಆರಿದ ತಕ್ಷಣ ಮಗು ಕೊಡ್ತಾರೆ ಅವರು ಅಲ್ವಾ ಹಂಗೆ. ಸೊ ಇದು ಒಂದು ದಿಢೀರ್ ಪ್ರೊಸೀಜರ್. ಇಷ್ಟು ಮಾಡೋಕ್ಕೆ ಪುರ್ಸೊತ್ತಿಲ್ಲ ವರ್ಕಿಂಗ್ ವುಮೆನ್ಗೆ, ಅಂದರೆ ಇಲ್ಲ ಅಜ್ಜಿಯಂದ್ರಿಗೆ ಶಕ್ತಿ ಇಲ್ಲ ಅಂದರೆ ಅಜ್ಜಿ ಟೇಸ್ಟು ಇದು ತುಂಬ ಚೆನ್ನಾಗಿರುತ್ತೆ. ಅದಕ್ಕಿಂತ ಅದು ಮಾಮೂಲಿ ಒಂದು ಸ್ವಲ್ಪ ಹಿಟ್ಟು ಮಿಕ್ಸ್ ಆದಂಗೆ ತಿಂದಂಗೆ ಆಗ್ದಂಗೆ ಅನಿಸುತ್ತೆ. ಇದು ಚೆನ್ನಾಗಿರುತ್ತೆ. ಸೊ ಇದು ಆಲ್ಮೋಸ್ಟ್ ಎಷ್ಟೊತ್ತಾಯಿತು ಅಂದರೂ ಇನ್ನೂ ಗಟ್ಟಿಯಾಗಿಲ್ಲ. ಇದು ಅಂಡರ್ ಬಂದಿದೆ, ಈಗ ಆಲ್ಮೋಸ್ಟ್ ಬರ್ತಾ ಇದೆ. ಓಕೆ, ಇವಾಗ ಆಗಿದೆ. ಕನ್ಸಿಸ್ಟೆನ್ಸಿ ನೋಡೋಣ. ಅಯ್ಯೋ ಇದಕ್ಕೆ ಅಂಟ್ಕೊಳ್ತು. ಹಾಂ, ಓಕೆ. ಸೊ ಈ ಕನ್ಸಿಸ್ಟೆನ್ಸಿ ಇದು ಯಾರಿಗೆ ಅರ್ಥ ಆಗಿದ್ರೆ ಅರ್ಥ ಮಾಡ್ಕೊಳ್ಳಿ, ನನಗಂತೂ ಅರ್ಥ ಆಗ್ತಿಲ್ಲ. ಸೊ ಹೆನಾ ಪೇಸ್ಟ್ ತಲೆಗೆ ಹಾಕೋತೀವಲ್ಲ ಮೆಹಂದಿ, ಆ ಕನ್ಸಿಸ್ಟೆನ್ಸಿ ಅನಿಸುತ್ತೆ ಇದು, ಅಲ್ಲ ಮಮ್ಮ? ಸೊ ಸ್ಪೂನಿಂದ
ಗಪ್ ಗಪ್ ಅಂತ ಬೀಳಿದ್ರೆ ದಪ್ಪ ಬೀಳ್ತಾ ಇದೆ. ಓಕೆ, ಸೊ ಅದಂತೆ ಹಿಂಟು. ಓಕೆ, ಹಿಂಗೆ ಈ ಕನ್ಸಿಸ್ಟೆನ್ಸಿ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಆಗಲೇ 3:10 ಅಂತ ಹೇಳಿದ್ರು ಟೈಮು. ಇವಾಗ ನೋಡೋಣ ಟೈಮ್ 3:55 ಇರಬೇಕು. ತಗಿಲ ಹೇಳ್ಕೊಂತಾರ ಹಂಗೆ. ಕ್ರೈಸಿಸ್. ನಾನು ಇಟ್ಕೋತೀನಿ, ನೀನು ತೆಗಿ. ಇದು ಬೆಸ್ಟ್ ಐಡಿಯಾ ಅನಿಸುತ್ತೆ. ಓಕೆ, ಸೊ ಇದೆಲ್ಲ ಈಗ ತಟ್ಟೆಗೆ ಹಾಕ್ಕೋಬೇಕು. ಇದನ್ನ ಇವಾಗ ಈವನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಆರಕ್ಕೆ ಬಿಡಬೇಕು. ಎಷ್ಟು ಮಿನಿಟ್ಸ್ ಮಮ್ಮ ಗೊತ್ತಿಲ್ಲ, ಒಂದು 20 ನಿಮಿಷ ಚೆನ್ನಾಗಿ ಫುಲ್ಲು ಗಟ್ಟಿ ಆಗಂಗೆ. ಅದು ಕಟ್ ಮಾಡೋಂಗೆ ಬಂದರೆ ಸಾಕು. ಆಗುತ್ತೆ. ಫ್ಯಾನ್ ಕೆಳಗಿಟ್ಬಿಟ್ಟು ಒಂದು ಸ್ವಲ್ಪ ಬೇಗ 1 hour ಆಗ್ಬೋದಂತೆ. ಸೊ 20 ಮಿನಿಟ್ಸ್ ಅಲ್ಲ. ಸೊ ನೋಡೋಣ, ವೆಯ್ಟ್ ಮಾಡೋಣ. ಇದನ್ನೀಗ ಫ್ಯಾನ್ ಕೆಳಗಡೆ ಇಡೋದು. ಸೊ ತುಪ್ಪ ತಗೊಂಡು ಏನು ಮಾಡ್ತೀಯಾ? ಓ ಮೈ ಗಾಡ್, ತುಪ್ಪ ಯೂಸ್ ಆಗ್ತಾನೇ ಇದೆ. ಇದು ಹಂಗೆ ಲಟ್ಸಕ್ಕೆ ಹೋದರೆ ಕೈಗೆ ಮೆತ್ಕೊಂಡ್ಬಿಡುತ್ತೆ ನಮಗೆ. ಯಾಕೆ ಲಟ್ಟಿಸ್ತಾ ಇದೆಯಾ? ಯಾಕೆಂದರೆ ಇದು ಒಂದೊತ್ತಿ ದಪ್ಪ ಇರುತ್ತೆ, ಒಂದೊತ್ತಿ ತೆಳ್ಳಗಿರುತ್ತೆ. ಓ, ನಿನ್ನ ಕೈ ಇವಾಗ ಎಷ್ಟು ರಿಚ್ ಆಗಿದೆ ಗೊತ್ತಾ? ನೆಕ್ಕೊಂತೀಯ? ಓಕೆ, ಸೊ ಇದು ಇವಾಗ ಫ್ಯಾನ್ ಕೆಳಗಡೆ ಹೋಗುತ್ತೆ. ಓಕೆ, ಎಷ್ಟು ಥಿಕ್ನೆಸ್ ಅಂತ? ಈ ಪಾತ್ರೆ ಅಷ್ಟು ಥಿಕ್ನೆಸ್ ಇರ್ತದೆ ಅಷ್ಟೇ. ತೆಳ್ಳಗಾಕಿದ್ರೆ ಬೇಗ ಆಗುತ್ತೆ, ದಪ್ಪ ಬರಬೇಕು ಅಂದರೆ ದಪ್ಪ ಇರುತ್ತೆ. ಹಾಂ, ಕರೆಕ್ಟ್ ಅಲ್ಲ? ತೆಳ್ಳಗೆ ಹಾಕಿದ್ರೆ ಬೇಗ ಒಣಗುತ್ತೆ. ಅದು ಎತ್ಕೊಂಡು ತಿನ್ನೋವಾಗ ಚೆನ್ನಾಗಿರಲ್ಲ. ಸೊ ಬರ್ಫಿ ಥರ ಬರಲ್ಲ. ಆದರೆ ಬರ್ಫಿ ಬರುತ್ತೆ, ತಿನ್ನಕ್ಕೆ ಚೆನ್ನಾಗಿರಲ್ಲ. ಸ್ವಲ್ಪ ಫ್ಲಾಟ್ ಬರ್ಫಿ. ಸೊ ಈಗ ಇದು ಓವನಲ್ಲಿ ಆವಿ ಮಾಡಿರೋದು ನೀರಂಶ. ಇದು ಕುದಿಸಿ ಗ್ಯಾಸ್ ಮೇಲೆ ಮಾಡಿರೋದು. ಯಾವ್ದು ಚೆನ್ನಾಗಿದೆ ಪಾಪ? ಸೊ ನಮ್ಮ ಪಪ್ಪ ಟೆಸ್ಟ್ ಮಾಡ್ತಾ ಇದ್ದಾರೆ ಇವಾಗ. ಇದೇ ಚೆನ್ನಾಗಿದೆಯಾ? ಓಕೆ, ಇದು ರಬ್ಬರ್ ಇದ್ದಂಗಿದೆಯಂತೆ. ಸೊ ರಿಜೆಕ್ಟ್, ಹೋಗ ಕಡೆ. ಇದು ತಿನ್ಬಿಡೋಣ ಇವಾಗ. ಆಗಲ್ಲ, ರಬ್ಬರ್ ಥರನೇ ಇದೆ ಆ್ಯಕ್ಚುಲಿ. ಚಿಕ್ ರಿಜೆಕ್ಟ್. ಈಗ ಅದು ಪಾಪ ಫ್ಯಾನ್ ಕೆಳಗಡೆ ಒಣಗ್ತಾ ಇದೆ. ಆರಿದ್ಮೇಲೆ ಈ ಥರ ಬರ್ಫಿ ಥರ ಹೀಗೆ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಪೀಸ್ ತಗೊಳ್ಳೋದು. ಓಕೆ, ನಮ್ಮ ರಾಗಿ ಅಮೃತ್ ಫಲ ರೆಡಿ.